ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಅದ್ಭುತವಾದ ಒಂದು ಹಾಲು ಕೋವಾ ಮಾಡ್ಕೊಳ್ಳೋಣ. ಇದು ನಮಗೆಲ್ಲರಿಗೂ ಚಿರಪರಿಚಿತವಾಗಿರೋದೆ. ಎಲ್ಲ ಅಂಗಡಿಗಳಲ್ಲೂ ಬೇಕರಿಗಳಲ್ಲೂ ಕಾಮನ್ ಸಿಗುತ್ತೆ. ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೇಲೆ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಹುರ್ಗಡ್ಲೆ 1/4 kg ತೊಗೊಂಡಿದ್ದೀನಿ. ಈ ಬೌಲಲ್ಲಿ ಒಂದು ಬೌಲ್ ಆಗಿದೆ. ಸಕ್ಕರೆ 1/4 kg, ಇದರಲ್ಲಿ 3/4 ಭಾಗ ಆಗಿದೆ ಈ ಬೌಲಲ್ಲಿ. ಇದೆರಡನ್ನೂ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು ನಾವು ಇದನ್ನ. ಸೊ ಮಿಕ್ಸಿಗೆ ಮಾಡಿಕೊಂಡ್ರೆ ಈಸಿಯಾಗಿ ಪೌಡ್ರ್ ಆಗಿಬಿಡುತ್ತೆ. ನಾವೇನು ಜಡಿ ಹಿಡಿಯೋ ಕೆಲಸ ಏನೂ ಇರೋಲ್ಲ. ನೋಡಿ, ಈ ಅದಕ್ಕೆ ಆಗಿಬಿಡುತ್ತೆ. ಒಂದು 5 ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಫುಲ್ ಫೈನ್ ಆಗಿಬಿಟ್ಟಿದೆ. ತುಂಬಾ ಸಿಂಪಲ್ಲಾಗಿರುತ್ತೆ, ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಮಾಡ್ಬೋದು, ಚಿಕ್ಕ ಮಕ್ಕಳು ಸಹ ಮಾಡ್ಕೊಳ್ಬೋದು. ಅರ್ಧ ಕಪ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದನ್ನ ನಾವು ಕರೆಸ್ಕೊಳ್ಬೇಕಾಗುತ್ತೆ. ರವೆ ಇರುತ್ತಲ್ವ, ಸೊ ಅದಕ್ಕೋಸ್ಕರ ನಾವು ಕರೆಸ್ಕೊಳ್ಬೇಕಾಗುತ್ತೆ. ಎಣ್ಣೆಲೂ ಮಾಡ್ಕೊಳ್ಬೋದು. ಆರೋಗ್ಯವಾದ ಸ್ವೀಟ್ ತಿನ್ನಬೇಕಂದ್ರೆ ತುಪ್ಪ ಬೆಟರ್ ಅನಿಸುತ್ತೆ, ಎಣ್ಣೆ ಬೇಡ. ಯಾಕೆಂದರೆ ಇದು ಸ್ವೀಟು ಮತ್ತು ಎಣ್ಣೆನೂ ತಿಂದರೆ ಚೆನ್ನಾಗಿರಲ್ಲ. ಸೊ ತುಪ್ಪದಲ್ಲಿ ಮಾಡ್ಕೊಳ್ಳಿ, ತುಂಬಾ ಅದ್ಭುತವಾದ ತುಪ್ಪ ಅನಿಸಲ್ಲ ನಾವು ತಿನ್ನೋವಾಗ, ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಪ್ಪ ಕರಗಿದೆ. ಈ ಹಂತದಲ್ಲಿ ನಾವು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡು, ಈಗ ನಾವು ಏನು ಮಿಕ್ಸಿ ಮಾಡ್ಕೊಂಡಿದ್ವಿ ಕಡಲೆಪಪ್ಪು ಮತ್ತು ಸಕ್ಕರೆನ, ಸೊ ನಾವು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲನೂ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಏಲಕ್ಕಿ ಪೌಡ್ರು ಸಹ ಸೇರಿಸ್ಕೊಳ್ಬೋದು, ಬಟ್ ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ. ಸೊ ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಬೋದು. ನೋಡಿ, ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು ಅಷ್ಟೇ. ತುಂಬಾ ಸಿಂಪಲ್ಲು, ಎಲ್ಲರೂ ಮಾಡ್ಕೊಳ್ಬೋದು. ಈ ಸ್ವೀಟನ್ನು ನಾವು ಮೈದಾದಲ್ಲೂ ಸಹ ಮಾಡ್ಕೊಳ್ಬೋದು, ಬಟ್ ಮೈದಾ ಆದರೆ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 10-15 ನಿಮಿಷ ಇಡಿಸುತ್ತೆ ಹುರ್ಕೊಂಡು ಮಾಡ್ಕೊಳ್ಬೇಕು. ಬಟ್ ಮೈದಾ ಅಷ್ಟು ಬೆಟರ್ ಅಲ್ವಲ್ಲ, ಸೊ ನಾವು ಈ ಥರ ಕಡಲೆಪಪ್ಪಿಂದ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಹೆಲ್ತೂ. ಸೊ ಬಟರ್ ಶೀಟ್ಗೆ ಡೈರೆಕ್ಟ್ ಹಾಕ್ಕೋಣ. ಎಣ್ಣೆ ಏನು ಸವರ್ಕೊಳ್ಳೋದು ಬೇಡ. ಬಟರ್ ಶೀಟ್ ಮೇಲೆ ಡೈರೆಕ್ಟ್ ಅಪ್ಲೈ ಮಾಡಿ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು, ಈವನಾಗಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ತಕ್ಷಣಕ್ಕೆ ಮಾಡ್ಕೊಳ್ಬೋದು. ಟೀ ಮಾಡಿದಷ್ಟು ಟೈಮೇ ಇದಕ್ಕೂ ಇಡಿಸುತ್ತೆ ಅಷ್ಟೇ. ಮಾಡಿಬಿಟ್ಟು ಒಂದು 10 ನಿಮಿಷ, ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ಪರ್ಫೆಕ್ಟಾಗಿ ಆಗಿಬಿಡುತ್ತೆ ಇದನ್ನ. ಸೊ ಅಷ್ಟು ಈಸಿ ಈ ಸ್ವೀಟ್ ಮಾಡ್ಕೊಳ್ಳೋದು, ತುಂಬಾ ಸುಲಭ. ನೋಡಿ, ಗಾರ್ನಿಷ್ಗೋಸ್ಕರ ಸ್ವಲ್ಪ ಬಾದಾಮ್ ತುರಿದು ಹಾಕಿದ್ದೀನಿ ಮೇಲೆ. ಒಂದೇ ಒಂದು ಬಾದಾಮ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಅದು ಆಪ್ಷನಲ್ಲು, ಇದು ಬೇಕಿದ್ರೆ ಹಾಕೋದು. ನೋಡಿ, ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿ ಆಗುತ್ತೆ. ಸೊ ನೋಡಿ, ಪೀಸಸ್ ಕೂಡ ನೀಟಾಗಿ ಕಟ್ ಆಗಿದೆ. ಸೊ ಈಗ ಒಂದೊಂದು ಪೀಸೇ ಕಟ್ ಮಾಡಿ ತೆಗಿಯೋಣ, ಹೇಗಾಗಿದೆ ಅಂತ ನೋಡೋಣ. ನೋಡಿ ಕರೆಕ್ಟಾಗಿದೆ, ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಅದ್ಭುತವಾಗಿದೆ. ಒಮ್ಮೆ ಟ್ರೈ ಮಾಡಿ ಮನೇಲಿ. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ, ಮಿಸ್ ಮಾಡದೆ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ನನ್ನ ಕಡೆ ಧನ್ಯವಾದಗಳು ಹೇಳ್ತಾ, ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಿಮ್ಮ ದಿನ ಶುಭವಾಗಿರಲಿ. ಟೇಕ್ ಕೇರ್, ಬಾಯ್.